ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಜರುಗಿತು. ನಗರದ ಹೊರವಲಯದಲ್ಲಿರುವ ನಂದಿಕೂರು ಗ್ರಾಮದಲ್ಲಿ ಹಮ್ಮಿಕೊಂಡ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂತನ ಪ್ರತಿಮೆ ಅನಾವರಣ ಕಾರ್ಯಕ್ರಮವನ್ನು ಶಾಸಕ ಅಲ್ಲಮಪ್ರಭು ಪಾಟೀಲ್ ಸೇರಿದಂತೆ ವಿವಿಧ ಗಣ್ಯರ ಸಮ್ಮುಖದಲ್ಲಿ ನೂತನ ಮೂರ್ತಿ ಅನಾವರಣಗೊಂಡಿತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮ ಸಾನ್ನಿಧ್ಯ ವಹಿಸಿದ ಬುದ್ಧವಿಹಾರ ಅಣದೂರು ಪೂಜ್ಯ ಬಂತೆ ವರಜ್ಯೋತಿ ಪೂಜ್ಯರು ಇನ್ನಿತರರು ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹೂಮಾಲೆ ಹಾಕುವಂತ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಉದ್ಘಾಟನೆ ಮಾಡಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನವತರುಣ ಸಂಘ ಹಾಗೂ ಈ ವೇದಿಕೆಯಲ್ಲಿರುವಂತಹ ಎಲ್ಲರಿಂದ ಅವರಿಗೆ ತುಂಬು ಹೃದಯದ ಭೀಮ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲರೂ ಚಪ್ಪಳೆ ತಟ್ಟುವ ಮುಖಾಂತರ, ಜೋರಾಗಿ ಚಪ್ಪಳೆ ತಟ್ಟುವ ಮುಖಾಂತರ ಗಣ್ಯಮಾನ್ಯರಿಗೆ ಹಾರೈಸಬೇಕು. ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದ ಎಲ್ಲ ಗಣ್ಯಮಾನ್ಯರಿಗೆ ಭೀಮ ವಂದನೆಗಳು ತಿಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ತುಂಬು ಹೃದಯದ ಭೀಮ ವಂದನೆಗಳನ್ನ. ಬಳಿಕ ಮಾತನಾಡಿದ ಶಾಸಕ ಅಲ್ಲಮಪ್ರಭು ಪಾಟೀಲ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಇಲ್ಲಿ ಆಯೋಜಿಸಿದ್ದು ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿದೆ. ಹಲವು ದಿನಗಳ ಇಲ್ಲಿನ ಜನರ ಬೇಡಿಕೆಯಾದ ಬಾಬಾ ಸಾಹೇಬರ ಮೂರ್ತಿ ಅನಾವರಣ ಕಾರ್ಯಕ್ರಮ ಇಂದು ನೆರವೇರಿದೆ. ವಿಶ್ವದ ಇತಿಹಾಸದಲ್ಲಿ ಅತಿ ಹೆಚ್ಚಿನ ಪುತ್ಥಳಿಗಳು ಇರುವುದು ಅಂಬೇಡ್ಕರ್ ಅವರದು ಎಂದು ಹೇಳಿದರು. ಇನ್ನು ದಲಿತ ಕುಟುಂಬದಲ್ಲಿ ಜನಿಸಿದ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವ ಮೂಲಕ ಸಂವಿಧಾನವನ್ನು ಅಧ್ಯಯನ ಮಾಡಿದ್ದಾರೆ ಎಂದರು. ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆ ನೀಡುವ ಧ್ಯೇಯದೊಂದಿಗೆ ಸಂವಿಧಾನದಲ್ಲಿ ಎಲ್ಲವೂ ಕ್ರೋಢೀಕರಿಸಿ ಸಂವಿಧಾನ ಬರೆದು ಸಂವಿಧಾನದಿಂದ ಎಲ್ಲರಿಗೂ ಹಲವು ಸೌಲಭ್ಯಗಳು ದೊರೆತಿದೆ ಎಂದು ಒಂದು ದೊಡ್ಡ ಸಂವಿಧಾನವನ್ನು ನಿರ್ಮಾಣ ಮಾಡಿ 2 ವರ್ಷ 11 ತಿಂಗಳ 15 ದಿನಗಳ ಅಧ್ಯಯನ ಮಾಡಿ ಎಲ್ಲಾ ಸದಸ್ಯರು ಕೈ ಬಿಟ್ಟು ಹೋದ್ರು ಕೂಡ ಒಬ್ಬರು ಏನಪ್ಪಾ ಅಂದ್ರೆ ಚಿಮಣಿಗೆ ಹಚ್ಚಿ ಏನಪ್ಪಾ ಅಂದ್ರೆ ಕರೆಂಟ್ ಇಲ್ಲಾರದ ಹೊತ್ತಿನಲ್ಲಿ ಕೂಡ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕಾಗಿಯೇ ಇವತ್ತು ನಿಮಗೆ ಉದ್ಯೋಗ ಖಾತ್ರಿ ಯೋಜನೆ ಬರ್ತದೆ. ರೈಟ್ ಟು ವರ್ಕ್, ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್. ಯಾವ ರೀತಿ ಪುಕ್ಷಟ್ಟ ಎಜುಕೇಶನ್ ಸಿಗ್ತದೆ? ಇವತ್ತು ಉದ್ಯೋಗ ಯಾಕೆ ಸಿಗ್ತದೆ? ನಿಮಗೆ ಕೆಲಸ ಯಾಕೆ ಸಿಗ್ತದೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ. ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರಿಗೂ ಅಧಿಕಾರ ಸಿಗಬೇಕು. ಸುಮ್ಮನೆ ನೀವಿಲ್ಲ. ಮೊದಲೆಲ್ಲ ಕೆಲವೊಂದೇ ಹಿತಾಸಕ್ತಿಗಳ ಕೈಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯಿತಿ. ಇವತ್ತು ತಾನೆಲ್ಲರೂ ಕೂಡ ಯಾವುದೇ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಮಾದರ ಮಲ್ಲಪ್ಪನ ಮಗನೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬಹುದು, ರಾಷ್ಟ್ರಪತಿ ಆಗ್ಬಹುದು. ದಲಿತ ಹನುಮಂತಪ್ಪನ ಮಗನು ಕೂಡ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, MLA, ವಿಧಾನ ಪರಿಷತ್ ಅಧ್ಯಕ್ಷ, ರಾಷ್ಟ್ರಪತಿ ಆಗಿರ್ ಬಂದ್ರೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಯಾರಿಂದ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಮತವನ್ನ ಚಲಾಯಿಸಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮತದಾನದ ಹಕ್ಕು ಕೊಡಬೇಕು. ಎಲ್ಲರಿಗೂ ರಿಸರ್ವೇಶನ್ ಬೇಕು. ಅವರ ಜಾತಿಗೆ ತಕ್ಕಂತೆ ಏನಪ್ಪ ಅಂದ್ರೆ ಅವರು ಅಧಿಕಾರ ವಹಿಸ್ಕೊಳ್ಬೇಕು. ಎಲ್ಲಿವರೆಗೆ ನಿಮ್ಮ ಕೈಯಲ್ಲಿ ಅಧಿಕಾರ ಸಿಗುವುದಿಲ್ಲ ಅಲ್ಲಿವರೆಗೆ ಸಮಾನತೆ ಬರುವುದಿಲ್ಲ ಅಂತ ಹೇಳಿ ಎಲ್ಲವನ್ನ ಸಂವಿಧಾನದಲ್ಲಿ ಕ್ರೋಢೀಕರಿಸಿದ ಫಲವಾಗಿ ನಾವು ಇವತ್ತು ತಲೆ ಎತ್ತಿ ಮೆರಿತಾ ಇದ್ದೇವೆ. ಇಡೀ ವಿಶ್ವದಲ್ಲಿ ಪ್ರಜಾಪ್ರಭುತ್ವ ಯಾವುದಾದ್ರೂ ಗಟ್ಟಿಯಾಗುವುದಂದ್ರೆ ಅದು ಭಾರತ ದೇಶದ ಸಂವಿಧಾನ. ಈ ದೇಶ ಹೊರ ದೇಶದಿಂದ ಅನ್ನವನ್ನು ತಂದು ತಿಂತಕ್ಕಂಥ ಪರಿಸ್ಥಿತಿ ಇತ್ತು. ಗೋಧಿ ಅಮೆರಿಕದಿಂದ ಬರ್ತಾ ಇತ್ತು. ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಕೂಡ ಹೈಸ್ಕೂಲ್ಗಳು, ಕಾಲೇಜುಗಳೇ ನಿಲ್ಲಿಲ್ಲ. ಇದೇ ಗುಲ್ಬರ್ಗಕ್ಕೆ ಸ್ವತಂತ್ರ ಸಿಕ್ಕಾಗ ಒಂದೇ ಹೈಸ್ಕೂಲ್ ಕಲಬುರಗಿನಲ್ಲಿ. ಇವತ್ತು 5-6 ಯೂನಿವರ್ಸಿಟಿಗಳು ಬಂದಿವೆ. ಪುಣ್ಯಾತ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ
ನಂತರ MLC ತಿಪ್ಪಣ್ಣಪ್ಪ ಕಮಕನೂರು ಮಾತನಾಡಿ ಸಂವಿಧಾನ ಶಿಲ್ಪಿಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ವಿಚಾರಗಳ ರಥವನ್ನು ಅಲ್ಲೇ ಬಿಟ್ಟು ಹೋಗ್ರಿ. ಮುಂದಿನ ದಿನಗಳಲ್ಲಿ ಯಾರಾದರೂ ಒಬ್ರು ಹುಟ್ಟಿ ಬರ್ತಾರೆ ನನ್ನ ತೇರನ್ನು ಎಳೆದುಕೊಂಡು ಹೋಗ್ಲಕ್ಕ. ಅದು ದಯವಿಟ್ಟು ಮುಂದಕ್ಕೆ ಒಯ್ಯೋ ಕೆಲಸ ಮಾಡಿರಿ, ಹಿಂದಕ್ಕೆ ತಳ್ಳೋ ಕೆಲಸ ಮಾಡಬೇಡ್ರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಈಗಿನ ಪರಿಸ್ಥಿತಿಯಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು ಅನುಯಾಯಿಯಾಗಿ ಆ ರಥವನ್ನು ಎಳೆದುಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರಿಯಾಂಕ್ ಖರ್ಗೆ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅವ್ರು ಇವತ್ತು ಬರಬೇಕಾಗಿತ್ತು. ಇಡೀ ರಾಜ್ಯದ ಸಂಪೂರ್ಣ ಜವಾಬ್ದಾರಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, AICC ಅಧ್ಯಕ್ಷರು ಅವ್ರಿಗೆ ಒಪ್ಪಿಸಿದ್ರಿಂದ, ರಾಹುಲ್ ಗಾಂಧಿಯವರು ನಿರಂತರ ಸಂಪರ್ಕ ಹೊಂದಿದ್ದರಿಂದ ಈ ರಾಜಕೀಯ ವಿದ್ಯಮಾನಗಳಿಗೆ ಸ್ಪಂದಿಸಿ ಸರ್ಕಾರ ಸುಭದ್ರವಾಗಿ ಉಳಿಯತಕ್ಕಂಥ ರೀತಿಯಲ್ಲಿ ಅವರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದರಿಂದ ನೀವೆಲ್ಲರೂ ಭಾಗವಹಿಸಿರಿ, ಅಲ್ಲಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ರಿ. ನಾನು ಬರಬೇಕಾಗಿತ್ತು, ಕಾರಣಾಂತರ ಬಂದಿಲ್ಲ. ಮುಂದಿನ ದಿವಸ ನಂದಿಕೂರು ಗ್ರಾಮಕ್ಕೆ ಬಂದು ಎಲ್ಲರನ್ನು ಭೇಟಿ ಮಾಡಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಳಿಕ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗಿ ಹಾಗೂ ದಿನೇಶ್ ದೊಡ್ಡಮನಿಯವರು ಮಾತನಾಡಿದರು. ಸವಿಸ್ತರವಾಗಿ ಅವ್ರು ಹೇಳ್ತಾರೆ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ ಒಂದು ದಿನನೂ ಕೂಡ ಸಾಲಲ್ಲ. ಅಷ್ಟು ಅವರ ಒಂದು ಸಾಧನೆ, ಅವರ ಒಂದು ತತ್ವ, ಆದರ್ಶ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿ ನಾವು ಇಲ್ಲಿಗೆ ಇವತ್ತಿನ ಮಟ್ಟಕ್ಕೆ ನೆನಪಾಗಬಾರ್ದು. ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ತಮ್ಮ ಮಕ್ಕಳಿಗೆ ಕೊಡಬೇಕು. ತಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ತಾವು ಕೊಟ್ಟರೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ. ನಾವು ಬರೇ ಒಂದು ಮೂರ್ತಿ ಅನಾವರಣ ಮಾಡಿ ಒಂದು ನಾವು ಹೆಚ್ಚಿನ ಜನ ಸೇರಿಸಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಒಂದು ಸಾರ್ಥಕ ಆಗ್ತದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ, ಒಳ್ಳೆ ಒಂದು IAS, IPS, ಡಾಕ್ಟರ್, ಇಂಜಿನಿಯರ್, ಒಳ್ಳೆ ರಾಜಕಾರಣಿ ಆಗ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಅದಕ್ಕಾಗಿ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ತಾವು ಕೊಡಬೇಕು. ಆ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ನಾಡಿನ ದಿನ ತಮ್ಮ ಮಕ್ಕಳು ದೇಶದ ಚಿಕ್ಕಾಣಿ ಹೊಡೆಯಂತ ತಮ್ಮ ಮಕ್ಕಳು ಆಗ್ತಾರೆ. ಅದಕ್ಕೆ ಇನ್ನ ಸಾಕಷ್ಟು ಜನ ಮಾತಾಡೋರು ಇದ್ದಾರೆ. ತಿಪ್ಪಣ್ಣಪ್ಪನವರು, ದೇಶಮುಖ್ ಅವರು ಹಾಗೂ ಸಂಜಯ್ ಮಕ್ಕಲ್ ಸರ್ ಅವರು ಸಾಕಷ್ಟು ವೇದಿಕೆ ಮೇಲೆ ದಿನ ಬಹಳಷ್ಟು ಜನ ಮಾತಾಡೋರಿದ್ದಾರೆ. ಹಾಗೂ ಏನು ಇವತ್ತು ನಂದಿಕೂರು ಗ್ರಾಮದವರಿಗೆ ನಾನು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲಾ ಸರ್ವ ಜನಾಂಗದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಎಲ್ಲರೂ ಸೇರಿ, ಸರ್ವ ಜನಾಂಗದವರು ಸೇರಿ ತಾವೆಲ್ಲರೂ ಮಾಡಿದ್ರಲ್ಲ, ಅದಕ್ಕೆ ನಿಮಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ಇವತ್ತು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ದಿನೇಶ್ ದೊಡ್ಡಮನಿಯವರು, ಪವನ್ ಕುಮಾರ್ ಒಳಕೇರಿಯವರು, ಸಾಕಷ್ಟು ಎಲ್ಲಾ ಪ್ರಮುಖರು ಸೇರಿ ತಾವೆಲ್ಲರೂ ನೇತೃತ್ವದ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿರಿ. ಹಾಗೂ ಇಂಥ ಒಂದು ಕಾರ್ಯಕ್ರಮ ಪ್ರತಿ ಊರಲ್ಲೂ ಕೂಡ ಆದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕ್ರಾಂತಿಯನ್ನೇ ಆಗುತ್ತದೆ. ಇವತ್ತು ನಮ್ಮ ಕಲಬುರಗಿ ತಾಲೂಕಿನ ನಂದಿಕೂರು ಗ್ರಾಮದಲ್ಲಿ ದಿನಾಂಕ 30/11/2025 ಇವತ್ತು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಂಚಲೋಹದ ಪ್ರತಿಮೆ ಅನಾವರಣಗೊಂಡಿದೆ. ಇವತ್ತು ಬಹಳ ನಮ್ಮ ನಂದಿಕೂರು ಇಡೀ ಗ್ರಾಮಸ್ಥರಿಗೆ ಬಹಳ ಹೆಮ್ಮೆಯ ವಿಷಯ. ಬಹಳ ವರ್ಷದ ಬೇಡಿಕೆ ಆಗಿರ್ತಕ್ಕಂಥ ಇವತ್ತು ಅದನ್ನು ನಾವು ಇವತ್ತು ಯಶಸ್ವಿಯನ್ನು ಕಂಡಿದ್ದೀವಿ ಅಂತೇಳಿ ಭಾಳ ಹೆಮ್ಮೆ. ಇವತ್ತು ಪ್ರತಿಯೊಂದು ಸಮುದಾಯ ಜನಾಂಗದವರು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥದ್ದು ಅತ್ಯಂತ ನಮಗೆ ಅತ್ಯಂತ ಒಂದು ಧನ್ಯವಾದವನ್ನು ಇವತ್ತು ನಾನು ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗದ ಒಂದು ಸಮುದಾಯದ ಜನರು ಗೌರವ ಕೊಡೋದೇ ಅಲ್ಲದೆ ಇಡೀ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬರಿಗೆ, ಹಾಗಾಗಿ ಎಲ್ಲ ಸಮುದಾಯದವರು ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ನಾವು ಇರೋದ್ರಿಂದ ಇವತ್ತು ಅವರಿಗೆ ನ್ಯಾಯ ಮತ್ತು ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಯಾವುದಾದ್ರೂ ಹಳ್ಳಿಯಲ್ಲಿ ಆಗಿದ್ರೆ ಅಂದರೆ ಅದು ನಮ್ಮ ನಂದಿಕೂರು ಗ್ರಾಮದಲ್ಲಿ ಆಗಿದೆ ಅಂತಕ್ಕಂಥದ್ದು ಇವತ್ತನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಹೀಗೆ ಅನೇಕ ನಮ್ದೆಲ್ಲ ಜನಾಂಗ ಎಲ್ಲ ಸಮುದಾಯದವರು ಸೇರಿ ಅಣ್ಣ ತಮ್ಮದಿರಂತೆ ನಾವೆಲ್ಲರೂ ಕೂಡ ಒಬ್ಬರೊಬ್ಬರು ಸಹಕಾರವನ್ನು ನೀಡಿ ನಾವೊಬ್ಬರು ಕೂಡ ನಮ್ಮ ಇಡೀ ಗ್ರಾಮ ಆಗಿರ್ಬೋದು, ಇಡೀ ನಮ್ಮ ಏರಿಯಾ ಬಡಾವಣೆ ಇವೆಲ್ಲರೂ ಕೂಡ ನಾವು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕಾಗಿದೆ.
ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣಗೊಂಡಿದೆ. ಅವರ ವಿಚಾರವನ್ನು ಅನಾವರಣ ಇವತ್ತು ನಂದಿಕೂರು ಗ್ರಾಮದಲ್ಲಾಗಿದೆ. ಹೀಗೆ ಅವರ ವಿಚಾರವನ್ನು, ಅವರ ಪ್ರಬುದ್ಧತೆಯನ್ನು ನಾವು ಪ್ರಾಮಾಣಿಕವಾಗಿ ಪ್ರತಿಯೊಂದು ಮನೆಗೆ ಅವರ ವಿಚಾರವನ್ನು ಮುಟ್ಟಿಸುವಂಥ ಕಾರ್ಯ ಇವತ್ತಿನ ಈ ಸಮಾರಂಭವನ್ನು ಏರ್ಪಡಿಸಿ ಮಾಡಿರ್ತಕ್ಕಂಥದ್ದು. ಇದು ಇಡೀ ಇದರ ಎಲ್ಲ ಶ್ರೇಯಸ್ಸು ನಮ್ಮ ನಂದಿಕೂರು ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮದ ಹಿರಿಯರಿಗೂ ಮತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಇಡೀ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ ಸಲ್ಲಬೇಕು. ಅತ್ಯಂತ ಅನೇಕ 8 ದಿವಸದಿಂದ ನಮ್ಮ ನಂದಿಕೂರು ಗ್ರಾಮದ ಯುವಕರು ಮತ್ತು ಹಿರಿಯರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಕ್ಕೆ ಇವತ್ತು ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಶಾಸಕರಾದ ಅಲ್ಲಂಪುರ ಪಾಟೀಲ್ ಸರ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ MLC ಆಗಿರ್ತಕ್ಕಂಥ ತಿಮ್ಮಣ್ಣಪ್ಪ ಕಮಕ್ನೂರ್ ಸಾಹೇಬರು ಕೂಡ ಆಗಮಿಸಿ ಅವರು ಕೂಡ ಮಾತನಾಡಿ ಇವತ್ತು ನಮಗೆಲ್ಲರೂ ಕೂಡ ಅಭಿನಂದನೆ ತಿಳಿಸಿ ಹೋಗಿದ್ದಾರೆ. ಅನೇಕ ವಿಚಾರವಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರೂ ಕೂಡ ನಾನು ನಂದಿಕೂರು ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಇನ್ನುಳಿದ ಹಲವು ಅತಿಥಿಗಳು, ಗ್ರಾಮದ ಹಿರಿಯರು, ಮಹಿಳೆಯರು ಹಲವರು ಇದ್ದರು. ಬ್ಯೂರೋ ರಿಪೋರ್ಟ್, ಆರ್ಜೆ ಕನ್ನಡ ನ್ಯೂಸ್, ಕಲಬುರಗಿ.